ಮಲೆನಾಡಿನ ಮಳೆಗಾಲ, ಮಂಜಿನಿಂದ ಮುಚ್ಚಿದ ಬೆಟ್ಟಗಳು, ಸಂಜೆ ಹೊತ್ತಲ್ಲಿ ಹಕ್ಕಿಗಳ ಕೂಗು. ಆ ಹಳ್ಳಿಯ ಹೆಸರು ಅಗಸನಕೆರೆ. ಅಲ್ಲಿ ಒಂದು ದೊಡ್ಡ ಮನೆ ಇತ್ತು. ಹಳೆಯ ಕಾಲದ ಮನೆ, ಮರದ ಬಾಗಿಲುಗಳು, ಉದ್ದವಾದ ಹಾದಿಗಳು. ಆ ಮನೆಯಲ್ಲಿ ವಾಸಿಸುತ್ತಿದ್ದವರು ಸುರೇಶ್ ಮತ್ತು ಅವನ ತಂದೆ ರಾಘವಯ್ಯ. ಸುರೇಶ್ ಒಬ್ಬ ಹಳ್ಳಿಯ ಹುಡುಗ. ನಗರದಲ್ಲಿ ಕೆಲಸ ಮಾಡಬೇಕು ಎಂಬ ಹಂಬಲ ಹೊಂದಿಕೊಂಡಿದ್ದ. ಆದರೆ ಅವನ ತಾಯಿ ಸತ್ತ ನಂತರ ಅವನು ಹಳ್ಳಿಗೆ ಮರಳಿ ಬಂದು ತಂದೆಯ ಜೊತೆ ವಾಸಿಸುತ್ತಿದ್ದ. ಒಂದು ದಿನ ಹಳ್ಳಿಯಲ್ಲಿ ದೊಡ್ಡ ಸುದ್ದಿ ಹರಡಿತು. ಸುರೇಶ್ ಮದುವೆಯಾಗುತ್ತಿದೆ. ಆ ಹುಡುಗಿಯ ಹೆಸರು ಅನನ್ಯ. ಅವಳು ನಗರದಲ್ಲಿ ಬೆಳೆದವಳು, ಸೌಮ್ಯ ಸ್ವಭಾವದವಳು, ಆದರೆ ತುಂಬ ಗಮನಿಸುವ ಸ್ವಭಾವ. ಇತ್ತ ಅನನ್ಯ ಬಗ್ಗೆ ಹೇಳುವುದಾದರೆ, ಅನನ್ಯ ಒಂದು ಮಧ್ಯಮ ವರ್ಗದ ಕುಟುಂಬದ ಹುಡುಗಿ. ಅವಳ ತಂದೆ ತಾಯಿ ಅವಳನ್ನು ತುಂಬ ಪ್ರೀತಿಸುತ್ತಿದ್ದರು. ಆದರೆ ಅವರಿಗೆ ಒಂದು ದೊಡ್ಡ ಆಸೆ ಇತ್ತು. ಅನನ್ಯಳ ಮದುವೆ ಒಳ್ಳೆಯ ಮನೆಗೆ ಆಗಬೇಕು. ಒಂದು ದಿನ ಅನನ್ಯಳ ತಂದೆ ಸಂತೋಷದಿಂದ ಮನೆಗೆ ಬಂದರು. ಒಳ್ಳೆಯ ಸಂಬಂಧ ಬಂದಿದೆ ಎಂದು ಹೇಳಿದರು. ಆ ಹುಡುಗನ ಹೆಸರು ಸುರೇಶ್. ಅಗಸನಕೆರೆಯ ಹಳ್ಳಿಯಲ್ಲಿ ದೊಡ್ಡ ಮನೆ, ತುಂಬ ಜಾಮೀನು ಇದೆ, ತುಂಬ ಹಣ ಇರುವ ಶ್ರೀಮಂತ ಕುಟುಂಬ ಅಂತ ಹೇಳಿದಾಗ ಅನನ್ಯಳ ತಾಯಿ ಕೂಡ ಸಂತೋಷಪಟ್ಟರು. ಇಂತಹ ಸಂಬಂಧ ಮತ್ತೆ ಸಿಗುವುದಿಲ್ಲ ಎಂದು ಹೇಳಿದರು. ಆದರೆ ಅನನ್ಯಳ ಮನಸ್ಸಿನಲ್ಲಿ ಒಂದು ಅನುಮಾನ. ಹುಡುಗ ಹೇಗಿರ್ತಾನೆ? ಅವಳು ನೇರವಾಗಿ ಕೇಳಿದಳು, ನಾನು ಅವನನ್ನು ಒಮ್ಮೆ ನೋಡಬಹುದಾ? ತಂದೆ ಸ್ವಲ್ಪ ಯೋಚಿಸಿ ಹೇಳಿದರು, ಮದುವೆ ಕಾರ್ಯಕ್ರಮದಲ್ಲಿ ನೋಡ್ತೀಯಲ್ಲ. ಆದರೆ ಅನನ್ಯಳ ಮನಸ್ಸಿಗೆ ಅದರಿಂದ ತೃಪ್ತಿ ಆಗಲಿಲ್ಲ. ಮದುವೆ ದಿನ ಗಂಡು ನೋಡುವುದು ಮೊದಲಿನವರ ಸಂಪ್ರದಾಯ, ಈಗಿನ ಕಾಲದವರಲ್ಲ ಅಂತ ತಂದೆಗೆ ಹೇಳಿದಾಗ ಅವರು ಕೇಳಲಿಲ್ಲ. ಅದಕ್ಕೆ ಒಂದು ದಿನ ಅನನ್ಯ ತನ್ನ ಸ್ನೇಹಿತರ ಜೊತೆ ಅಗಸನಕೆರೆ ಹಳ್ಳಿಗೆ ಹೋದಳು, ಯಾರಿಗೂ ಹೇಳದೆ. ನಾನು ಅವನನ್ನು ದೂರದಿಂದ ನೋಡಬೇಕು ಎಂದು ಅವಳು ನಿರ್ಧರಿಸಿದಳು. ಸಂಜೆಯ ಸಮಯ, ಹಳ್ಳಿಯ ರಸ್ತೆ ಶಾಂತವಾಗಿತ್ತು. ಅವರು ಸುರೇಶ್ ಮನೆಯ ಹತ್ತಿರ ಬಂದರು. ಅಲ್ಲಿ ಅನನ್ಯ ಒಂದು ದೃಶ್ಯ ನೋಡಿದಳು. ಮನೆಯ ಮುಂದೆ ಸುರೇಶ್ ನಿಂತಿದ್ದ. ಅವನು ಯಾರೊಂದಿಗೋ ಜೋರಾಗಿ ಜಗಳ ಮಾಡುತ್ತಿದ್ದ. ನಾನು ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಇಲ್ಲಿ ಕೆಲಸ ಮಾಡಬೇಡ ಎಂದು ಅವನು ಗಟ್ಟಿಯಾಗಿ ಕೂಗುತ್ತಿದ್ದ. ಅವನ ಧ್ವನಿ ತುಂಬ ಕೋಪದಿಂದಿತ್ತು. ಅವನ ಮುಖದಲ್ಲಿ ಅಹಂಕಾರ ಮತ್ತು ಕೋಪ ಸ್ಪಷ್ಟವಾಗಿತ್ತು. ಅನನ್ಯ ಹೆದರಿದಳು. ಇವನೇನಾ? ಅಷ್ಟರಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ವೃದ್ಧನನ್ನು ಕೋಪದಲ್ಲಿ ತಳ್ಳಿದ. ಅವನು ನೆಲಕ್ಕೆ ಬಿದ್ದ. ಸುರೇಶ್ ಸ್ವಲ್ಪವೂ ಕರುಣೆ ತೋರಲಿಲ್ಲ. ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದ. ಅನನ್ಯಳ ಹೃದಯ ನಡುಗಿತು. ಅವಳು ನಿಧಾನವಾಗಿ ಹೇಳಿದಳು, ಈ ವ್ಯಕ್ತಿ ತುಂಬ ಕೋಪಿಷ್ಠನಂತೆ ಕಾಣ್ತಾನೆ, ನನಗೆ ಈ ಮದುವೆ ಬೇಡ. ಸ್ನೇಹಿತೆಯು ಒಪ್ಪಿಕೊಂಡಳು. ಆ ರಾತ್ರಿ ಮನೆಗೆ ಬಂದ ನಂತರ ಅನನ್ಯ ತನ್ನ ತಂದೆ ತಾಯಿಗೆ ಎಲ್ಲ ಹೇಳಿದಳು. ಅಪ್ಪ, ನನಗೆ ಈ ಮದುವೆ ಬೇಡ. ಅವರು ಆಶ್ಚರ್ಯಪಟ್ಟರು. ಏಕೆ? ಅವಳು ಹೇಳಿದಳು, ಅವ ತುಂಬ ಅಗ್ರೆಸಿವ್, ಕೋಪಿಷ್ಟ. ನನಗೆ ಭಯವಾಗುತ್ತಿದೆ. ಅವನ ಜೊತೆ ಹೇಗೆ ಸಂಸಾರ ಮಾಡುವುದು? ಆದರೆ ತಂದೆ ಗಂಭೀರವಾಗಿ ಹೇಳಿದರು, ನೀನು ಒಂದು ಕ್ಷಣದ ಘಟನೆ ನೋಡಿ ತೀರ್ಮಾನ ಮಾಡಬಾರದು. ತಾಯಿ ಕೂಡ ಹೇಳಿದರು, ಹುಡುಗ ಒಳ್ಳೆಯ ಕುಟುಂಬದವನು, ಹಳ್ಳಿಯಲ್ಲಿ ಎಲ್ಲರೂ ಗೌರವ ಕೊಡ್ತಾರೆ. ಅನನ್ಯ ಮತ್ತೆ ಕೇಳಿದಳು, ಆದರೆ ನನಗೆ ನಂಬಿಕೆ ಇಲ್ಲ. ಆದರೆ ಈ ಬಾರಿ ತಂದೆ ಕಠಿಣವಾಗಿ ಹೇಳಿದರು, ಈ ಮದುವೆ ಆಗಬೇಕು. ಅನನ್ಯ ಮೌನವಾಗಿ ಬಿಟ್ಟಳು. ಅವಳ ಮನಸ್ಸಿನಲ್ಲಿ ಒಂದು ಭಯ ಮಾತ್ರ. ಮದುವೆಯ ಮಾತುಕತೆ ನಡೆಯಿತು. 1 ವರ್ಷದ ನಂತರ ಮದುವೆ ಮಾಡುವುದಾಗಿ ಗುರು ಹಿರಿಯರು ನಿಶ್ಚಯಿಸಿದರು. ಮದುವೆ ಸರಳವಾಗಿ ನಡೆಯಿತು. ಸುರೇಶ್ ತುಂಬ ಶಾಂತನಾಗಿದ್ದ. ಅವನ ಮುಖದಲ್ಲಿ ಕೋಪದ ಚಿಹ್ನೆಯೂ ಇರಲಿಲ್ಲ. ಅನನ್ಯಳಿಗೆ ಗೊಂದಲ. ಆ ದಿನ ನಾನು ನೋಡಿದ್ದು ಇದೇ ವ್ಯಕ್ತಿಯಾ? ಆದರೆ ಆ ದಿನದಿಂದಲೇ ಕೆಲವು ವಿಚಿತ್ರ ಸಂಗತಿಗಳು ಶುರುವಾದವು. ಮದುವೆಯ ರಾತ್ರಿ ಅನನ್ಯ ಹೊಸ ಮನೆಗೆ ಬಂದಳು. ಮನೆ ತುಂಬ ದೊಡ್ಡದು. ಒಂದು ಕಡೆ ಕತ್ತಲೆ, ಇನ್ನೊಂದು ಕಡೆ ಹಳೆಯ ಫೋಟೋಗಳು. ಅವಳು ಸ್ವಲ್ಪ ಭಯಪಟ್ಟಳು. ಸುರೇಶ್ ಹೇಳಿದ, ಭಯಬೇಡ ಅನನ್ಯ, ಈ ಮನೆ ಹಳೆಯದು, ಆದ್ದರಿಂದ ಹೀಗೆ ಕಾಣಿಸುತ್ತದೆ. ಅವಳು ತಲೆ ಆಡಿಸಿದಳು. ಆ ರಾತ್ರಿ ಮಧ್ಯರಾತ್ರಿ ಟಕ್ 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 ಬಾಗಿಲಿಗೆ ಯಾರೋ ತಟ್ಟುವ ಶಬ್ದ. ಅನನ್ಯ ಎದ್ದು ಕುಳಿತಳು. ಸುರೇಶ್, ಯಾರೋ ಬಾಗಿಲು ತಟ್ಟುತ್ತಿದ್ದಾರೆ.
ಸುರೇಶ್ ನಿದ್ರೆಯಲ್ಲೇ ಹೇಳಿದ, ಈ ಮನೆಗೆ ರಾತ್ರಿ ಯಾರೂ ಬರುವುದಿಲ್ಲ. ನೀನು ತಪ್ಪಾಗಿ ಕೇಳಿದ್ದೀಯೋ. ಆದರೆ ಶಬ್ದ ಮತ್ತೆ ಕೇಳಿಸಿತು. ಅನನ್ಯ ನಿಧಾನವಾಗಿ ಬಾಗಿಲು ತೆರೆದಳು. ಹೊರಗೆ ರಾಘವಯ್ಯ ನಿಂತಿದ್ದ. ಅವನು ನಿಧಾನವಾಗಿ ಕೇಳಿದ, ನಿನಗೆ ನಿದ್ರೆ ಬರಲಿಲ್ಲವಾ? ಅವಳು ಸ್ವಲ್ಪ ಗಾಬರಿಯಾದಳು. ಇಲ್ಲ ಮಾವ. ಅವನು ಅವಳನ್ನು ಕೆಲವು ಕ್ಷಣಗಳ ಕಾಲ ವಿಚಿತ್ರವಾಗಿ ನೋಡಿದ. ಆ ದೃಷ್ಟಿ ಅವಳಿಗೆ ಸ್ವಲ್ಪ ಅಸಹಜವಾಗಿ ಅನಿಸಿತು. ಸರಿ, ಒಳಗೆ ಹೋಗಿ ನಿದ್ರೆ ಮಾಡು ಎಂದು ಹೇಳಿ ಅವನು ಹೋದ. ಆದರೆ ಆ ಕ್ಷಣದಲ್ಲಿ ಅನನ್ಯಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟಿತು. ಏಕೆ ಮಧ್ಯರಾತ್ರಿ ಬಂದರು? ಮುಂದಿನ ದಿನ ಅನನ್ಯ ಹಳ್ಳಿಯ ದೇವಾಲಯಕ್ಕೆ ಹೋದಳು. ಅಲ್ಲಿ ಕೆಲವು ಮಹಿಳೆಯರು ಮಾತನಾಡುತ್ತಿದ್ದರು. ಅವರಲ್ಲಿ ಒಬ್ಬಳು ನಿಧಾನವಾಗಿ ಹೇಳಿದಳು, ಆ ಮನೆಯ ಬಗ್ಗೆ ಗೊತ್ತಾ? ಅಲ್ಲಿ ಒಂದು ರಹಸ್ಯ ಇದೆ. ಅನನ್ಯ ಕೇಳಿದಳು, ಯಾವ ರಹಸ್ಯ? ಅವರು ನೇರವಾಗಿ ಹೇಳಲಿಲ್ಲ. ಒಬ್ಬಳು ಮಾತ್ರ ಹೇಳಿದಳು, ಆ ಮನೆಯಲ್ಲಿದ್ದ ಹಳೆಯ ಕತೆ ಯಾರಿಗೂ ಗೊತ್ತಿಲ್ಲ. ಆದರೆ ಜಾಗೃತೆ. ಅನನ್ಯಾಳ ಹೃದಯದಲ್ಲಿ ಭಯ ಹೆಚ್ಚಾಯಿತು. ಆ ಸಂಜೆ ಅವಳು ಮನೆಯಲ್ಲೇ ಸುತ್ತಾಡಿದಳು. ಹಳೆಯ ಕಬಾಟಿನಲ್ಲಿ ಒಂದು ಫೋಟೋ ಸಿಕ್ಕಿತು. ಆ ಫೋಟೋ ನೋಡಿದ ಕ್ಷಣ ಅವಳು ಬೆಚ್ಚಿಬಿದ್ದಳು. ಆ ಫೋಟೋದಲ್ಲಿ ಇದ್ದವರು ಸುರೇಶ್ ಹಾಗೇ ಕಾಣುವ ಮತ್ತೊಬ್ಬ ವ್ಯಕ್ತಿ. ಆದರೆ ಫೋಟೋ ಕೆಳಗೆ ಬರೆಯಲಾಗಿತ್ತು, ಅರ್ಜುನ 1998. ಅನನ್ಯ ಯೋಚಿಸಿದಳು, ಇವನು ಯಾರು? ಸುರೇಶ್ಗೆ ಅವಳಿ ಸಹೋದರನ? ಅವಳು ಸುರೇಶ್ಗೆ ಕೇಳಲು ಹೋದಳು. ಆದರೆ ಆ ಸಮಯದಲ್ಲಿ ಹಿಂದಿನಿಂದ ಒಂದು ಗಂಭೀರ ಧ್ವನಿ ಬಂತು, ಆ ಫೋಟೋ ಮುಟ್ಟಬೇಡ. ಅವಳು ತಿರುಗಿ ನೋಡಿದಳು. ರಾಘವಯ್ಯ. ಅವರು ಕೋಪದಿಂದ ಅವಳನ್ನೇ ನೋಡುತ್ತಿದ್ದರು. ಆ ಫೋಟೋ ಬಗ್ಗೆ ಯಾರಿಗೂ ಹೇಳಬೇಡ ಎಂದು ಹೇಳಿ ಅದನ್ನು ತೆಗೆದುಕೊಂಡು ಹೋದರು. ಆ ಕ್ಷಣದಿಂದಲೇ ಅನನ್ಯಳ ಮನಸ್ಸಿನಲ್ಲಿ ಒಂದು ದೊಡ್ಡ ಅನುಮಾನ ಹುಟ್ಟಿತು. ಆ ರಾತ್ರಿ ಅವಳು ನೀರು ಕುಡಿಯಲು ಹೊರಗೆ ಬಂದಳು. ಮನೆಯ ಹಾದಿಯಲ್ಲಿ ಯಾರೋ ಮಾತನಾಡುತ್ತಿರುವ ಶಬ್ದ. ಅವಳು ನಿಧಾನವಾಗಿ ಹತ್ತಿರ ಹೋದಳು. ಅದು ರಾಘವಯ್ಯ. ಅವನು ಫೋನಿನಲ್ಲಿ ಮಾತನಾಡುತ್ತಿದ್ದ. ಆ ಮಾತುಗಳನ್ನು ಕೇಳಿ ಅನನ್ಯಾಳ ದೇಹವೇ ನಡುಗಿತು. ಇನ್ನೂ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಸತ್ಯ ಗೊತ್ತಾದರೆ ಈ ಮನೆ ಉಳಿಯುವುದಿಲ್ಲ. ಅನನ್ಯ ಬೆಚ್ಚಿಬಿದ್ದಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾತ್ರ, ಸುರೇಶ್ ನಿಜವಾಗಿಯೂ ಅವಳ ಗಂಡನ? ಆ ರಾತ್ರಿ ಅನನ್ಯಾಳಿಗೆ ನಿದ್ರೆ ಬರಲಿಲ್ಲ. ರಾಘವಯ್ಯ ಫೋನಿನಲ್ಲಿ ಹೇಳಿದ ಮಾತುಗಳು ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಕೇಳಿಸುತ್ತಿದ್ದವು. ಸತ್ಯ ಗೊತ್ತಾದರೆ ಈ ಮನೆ ಉಳಿಯುವುದಿಲ್ಲ. ಅದರ ಅರ್ಥ ಏನು? ಅವಳು ಹಾಸಿಗೆಯಲ್ಲೇ ಮಲಗಿದ್ದರೂ ಮನಸ್ಸು ಅಶಾಂತವಾಗಿತ್ತು. ಸುರೇಶ್ ಆಳ ನಿದ್ರೆಯಲ್ಲಿದ್ದನು. ಅವಳು ಅವನ ಮುಖವನ್ನು ಗಮನದಿಂದ ನೋಡಿದಳು. ಆ ಕ್ಷಣದಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ವಿಚಿತ್ರ ಅನುಮಾನ, ನಿಜವಾಗಿಯೂ ಇವನು ನನ್ನ ಗಂಡನ? ಮುಂದಿನ ದಿನ ಬೆಳಿಗ್ಗೆ ಅನನ್ಯ ಅಡುಗೆ ಮಾಡುತ್ತಿದ್ದಳು. ಸುರೇಶ್ ಅಡಿಗೆ ಮನೆಗೆ ಬಂದನು. ನಾನು ಸಹಾಯ ಮಾಡುತ್ತೇನೆ ಎಂದನು. ಅವಳು ಆಶ್ಚರ್ಯಪಟ್ಟಳು. ಹುಡುಗರು ಸಾಮಾನ್ಯವಾಗಿ ಹೀಗೆ ಮಾಡುವುದಿಲ್ಲ. ಆದರೆ ಅದು ಸಮಸ್ಯೆ ಅಲ್ಲ, ಸಮಸ್ಯೆ ಬೇರೆ. ಅವನು ಅಡುಗೆ ಮಾಡುವ ರೀತಿಯೇ, ಅವನ ಕೈಯ ಚಲನೆ, ಅವನ ಮಾತಿನ ಶೈಲಿ. ಅವಳು ನೋಡಿದಾಗ ಅವಳಿಗೆ ನೆನಪಾಯಿತು, ಫೋಟೋದಲ್ಲಿದ್ದ ಅರ್ಜುನ. ಅವಳು ನಿಧಾನವಾಗಿ ಕೇಳಿದಳು, ಸುರೇಶ್, ನಿಮಗೆ ಅವಳಿ ಸಹೋದರ ಇದ್ದಾನಾ? ಸುರೇಶ್ ಕ್ಷಣಕಾಲ ಮೌನವಾಗಿದ್ದ. ಆಮೇಲೆ ಹೇಳಿದ, ಇಲ್ಲ. ಆ ಉತ್ತರ ತುಂಬ ನಿಧಾನವಾಗಿ ಬಂದಿತ್ತು. ಅವಳಿಗೆ ಅದು ಸಹಜವಾಗಿ ಅನಿಸಲಿಲ್ಲ. ಆ ದಿನ ಸಂಜೆ ಅನನ್ಯ ಮತ್ತೆ ದೇವಾಲಯಕ್ಕೆ ಹೋದಳು. ಅಲ್ಲಿ ಒಬ್ಬ ವೃದ್ಧನಿದ್ದ. ಅವನ ಹೆಸರು ನಾರಾಯಣಯ್ಯ. ಅವನಿಗೆ ಇಡೀ ಹಳ್ಳಿಯಲ್ಲಿ ನಡೆಯುವ ಎಲ್ಲ ವಿಷಯ ಗೊತ್ತಿರುತ್ತಿತ್ತು. ಅನನ್ಯ ಧೈರ್ಯ ಮಾಡಿ ಕೇಳಿದಳು, ಅಜ್ಜ, ಸುರೇಶ್ ಮನೆ ಬಗ್ಗೆ ಏನಾದರೂ ಗೊತ್ತಾ? ನಾರಾಯಣಯ್ಯ ಅವಳನ್ನು ಗಮನದಿಂದ ನೋಡಿದ. ನೀನು ಹೊಸ ಸೊಸೆ ಅಲ್ಲವಾ? ಹೌದು. ಅವನು ಕೆಲವು ಕ್ಷಣ ಮೌನವಾಗಿದ್ದ. ಆಮೇಲೆ ನಿಧಾನವಾಗಿ ಹೇಳಿದ, ಈ ಮಾತು ಹೇಳೋದು ಸರಿಯೋ ಗೊತ್ತಿಲ್ಲ, ಆದರೆ ನಿನ್ನ ಮುಖ ನೋಡಿದಾಗ ಹೇಳಬೇಕು ಅನಿಸುತ್ತಿದೆ. ಅನನ್ಯಾಳ ಹೃದಯ ಜೋರಾಗಿ ತಡಕಾಡುತ್ತಿತ್ತು. ಸುರೇಶ್ಗೆ ಒಬ್ಬ ಅಣ್ಣ ಇದ್ದ. ಅವಳು ಬೆಚ್ಚಿ ಬಿದ್ದಳು. ಅರ್ಜುನನ? ವೃದ್ಧ ಆಶ್ಚರ್ಯಪಟ್ಟ. ನಿನಗೆ ಆ ಹೆಸರು ಹೇಗೆ ಗೊತ್ತು? ಅವಳು ಫೋಟೋ ಬಗ್ಗೆ ಹೇಳಿದಳು. ನಾರಾಯಣಯ್ಯ ನಿಧಾನವಾಗಿ ಉಸಿರೆಳೆದ.
ಅರ್ಜುನ ಮತ್ತು ಸುರೇಶ್ ಇಬ್ಬರು ಅವಳಿ ಜವಳಿ ಮಕ್ಕಳು. ಅನನ್ಯಾಳ ಕಣ್ಣು ದೊಡ್ಡದಾದವು. ಆದರೆ ಒಂದು ಘಟನೆ ಆಗಿತ್ತು. ಯಾವ ಘಟನೆ? ವೃದ್ಧ ನಿಧಾನವಾಗಿ ಹೇಳಿದ. ಒಂದು ರಾತ್ರಿ ಅರ್ಜುನ ಕಾಣೆಯಾಗಿ ಬಿಟ್ಟ. ನಾರಾಯಣಯ್ಯ ಕತೆ ಮುಂದುವರಿಸಿದ. ಅದು 1 ವರ್ಷ ಹಿಂದಿನ ವಿಷಯ. ಆ ರಾತ್ರಿ ಮಳೆ ಭಾರಿ ಆಗಿತ್ತು. ಹಳ್ಳಿ ತುಂಬ ಕತ್ತಲೆ. ಆ ಮನೆಯಿಂದ ಒಂದು ದೊಡ್ಡ ಜಗಳದ ಶಬ್ದ ಕೇಳಿಸಿತ್ತು. ಅನನ್ಯ ಗಾಬರಿಯಾಗಿ ಕೇಳುತ್ತಿದ್ದಳು. ಆ ಜಗಳ ಯಾರ ನಡುವೆ? ವೃದ್ಧ ನಿಧಾನವಾಗಿ ಹೇಳಿದ. ರಾಘವಯ್ಯ ಮತ್ತು ಅರ್ಜುನ. ಅವಳು ಬೆಚ್ಚಿಬಿದ್ದಳು. ಮುಂದೆ ಏನಾಯಿತು? ಮುಂದಿನ ದಿನದಿಂದ ಅರ್ಜುನ ಕಾಣೆಯಾಗಿ ಬಿಟ್ಟ. ಯಾರೂ ಅವನನ್ನು ಮತ್ತೆ ನೋಡಲಿಲ್ಲ. ಕೇಳಿದರೆ ಹೇಳ್ತಾರೆ ಅವನು ಸಿಟ್ಟು ಮಾಡಿಕೊಂಡು ನಗರಕ್ಕೆ ಹೋದ ಎಂದು. ಆದರೆ ನನಗೆ ಗೊತ್ತಿರುವ ಮಟ್ಟಿಗೆ ಅರ್ಜುನ ತುಂಬ ಶಾಂತ ಸ್ವಭಾವದ, ತುಂಬ ಒಳ್ಳೆಯ ವ್ಯಕ್ತಿ. ಹೇಳಲಿಕ್ಕೆ ಹೋದರೆ ಸುರೇಶ್ಗಿಂತ ಅರ್ಜುನ ತುಂಬ ಒಳ್ಳೆಯ ವ್ಯಕ್ತಿ. ಅನನ್ಯಾಳ ದೇಹದಲ್ಲಿ ಚಳಿ ಓಡಿತು. ಕತೆ ಕೇಳುತ್ತಾ ಕೇಳುತ್ತಾ ರಾತ್ರಿ ಆದದ್ದೇ ಗೊತ್ತಾಗಲಿಲ್ಲ. ಆ ರಾತ್ರಿ ಮನೆಗೆ ಹಿಂತಿರುಗಿದಾಗ ಅವಳ ಮನಸ್ಸು ತುಂಬ ಗೊಂದಲದಲ್ಲಿತ್ತು. ಹಾಗಾದರೆ ನನ್ನ ಜೊತೆ ಇರುವವನು ಯಾರು? ಸುರೇಶ್ ಅಥವಾ ಅರ್ಜುನ? ಅವಳು ಮತ್ತೆ ಆ ಫೋಟೋ ನೆನಪಿಸಿಕೊಂಡಳು. ಆಗ ಮನೆಯ ಮೇಲ್ಛಾವಣಿಯಿಂದ ಶಬ್ದ, ಟಕ್ ಟಕ್. ಅವಳು ಭಯದಿಂದ ಮೇಲೆ ನೋಡಿದಳು. ಸುರೇಶ್ ಅಲ್ಲಿದ್ದ. ಆದರೆ ಅವನು ಏನೋ ಒಂದು ಹಳೆಯ ಪೆಟ್ಟಿಗೆ ತೆಗೆಯುತ್ತಿದ್ದ. ಅವಳು ನಿಧಾನವಾಗಿ ಮೇಲಕ್ಕೆ ಹೋದಳು. ನೀವು ಎಲ್ಲಿ ಏನು ಮಾಡುತ್ತಿದ್ದೀರಾ? ಸುರೇಶ್ ಬೆಚ್ಚಿಬಿದ್ದ. ಏನೂ ಇಲ್ಲ, ಹಳೆಯ ವಸ್ತುಗಳನ್ನು ನೋಡುತ್ತಿದ್ದೆ. ಆದರೆ ಅನನ್ಯಾಳ ಕಣ್ಣುಗಳಿಗೆ ಒಂದು ವಿಷಯ ಕಂಡಿತು. ಆ ಪೆಟ್ಟಿಗೆಯ ಒಳಗೆ ಒಂದು ಹಳೆಯ ಪತ್ರ. ಅವಳು ಅದನ್ನು ಓದಲು ಯತ್ನಿಸಿದಳು. ಸುರೇಶ್ ತಕ್ಷಣ ಅದನ್ನು ಮುಚ್ಚಿದ. ಇದು ಮುಖ್ಯವಲ್ಲ. ಆ ಕ್ಷಣದಲ್ಲಿ ಅನನ್ಯಾಳ ಅನುಮಾನ ಇನ್ನೂ ಗಟ್ಟಿಯಾಯಿತು. ಆ ರಾತ್ರಿ ಅವಳು ನಿದ್ರೆ ಮಾಡಲಾರದೆ ಇದ್ದಳು. ಮಧ್ಯರಾತ್ರಿ ಅವಳು ಎದ್ದು ಕುಳಿತಳು. ಸುರೇಶ್ ಹಾಸಿಗೆಯಲ್ಲಿ ಇರಲಿಲ್ಲ. ಅವಳು ಹೊರಗೆ ಬಂದಳು. ಮನೆಯ ಹಿಂಭಾಗದಲ್ಲಿ ಯಾರೋ ಮಾತನಾಡುತ್ತಿದ್ದರು. ಅವಳು ಹತ್ತಿರ ಹೋದಳು. ಅದು ಸುರೇಶ್. ಆದರೆ ಅವನು ಹೇಳಿದ ಮಾತು ಕೇಳಿದ ಕ್ಷಣ ಅವಳಿಗೆ ಶಾಕ್. ನಾನು ಇನ್ನೂ ಅವಳಿಗೆ ಸತ್ಯ ಹೇಳಿಲ್ಲ. ನಾನು ಸುರೇಶ್ ಅಲ್ಲ ಎಂದು ಗೊತ್ತಾದರೆ ಎಲ್ಲವೂ ಮುಗಿಯುತ್ತದೆ. ಅನನ್ಯಾಳ ಹೃದಯ ನಿಂತಂತೆ ಆಯಿತು. ಅವಳು ಅಲ್ಲೇ ನಿಂತುಕೊಂಡೇ ಯೋಚಿಸಿತ್ತು. ಹಾಗಾದರೆ ಅವನು ಯಾರು? ಅನನ್ಯ ಅಲ್ಲೇ ನಿಂತುಕೊಂಡೇ ಬೆಚ್ಚು ಬಿದ್ದಳು. ಅವಳು ಸ್ಪಷ್ಟವಾಗಿ ಕೇಳಿದ್ದಳು, ನಾನು ಸುರೇಶ್ ಅಲ್ಲ. ಆ ಮಾತು ಅವಳ ಮನಸ್ಸಿನಲ್ಲಿ ಗುದ್ದಿದಂತೆ ಹೊಡೆದಿತ್ತು. ಅವಳು ಶಬ್ದ ಮಾಡದೆ ತನ್ನ ಕೊಠಡಿಗೆ ಹಿಂತಿರುಗಿದಳು. ಹೃದಯ ಜೋರಾಗಿ ತಡಕಾಡುತ್ತಿತ್ತು. ಹಾಗಾದರೆ ನಾನು ಮದುವೆಯಾಗಿದ್ದು ಯಾರ ಜೊತೆ? ಮುಂದಿನ ದಿನ ಬೆಳಗ್ಗೆ ಎಲ್ಲವೂ ಸಾಮಾನ್ಯವಾಗಿರುವಂತೆ ಕಾಣಿಸುತ್ತಿತ್ತು. ಸುರೇಶ್ ಚಹಾ ಕುಡಿಯುತ್ತಿದ್ದ. ರಾಘವಯ್ಯ ಪತ್ರಿಕೆ ಓದುತ್ತಿದ್ದರು. ಆದರೆ ಅನನ್ಯಾಳಿಗೆ ಇದು ಎಲ್ಲವೂ ಬೇರೆ ರೀತಿಯಲ್ಲೇ ಕಾಣಿಸುತ್ತಿತ್ತು. ಅವಳು ಗಮನದಿಂದ ನೋಡುತ್ತಿದ್ದಳು. ಒಂದು ವಿಷಯ ಅವಳ ಗಮನಕ್ಕೆ ಬಂತು. ರಾಘವಯ್ಯ ಮತ್ತು ಅವನ ನಡುವೆ ಕೆಲವೊಮ್ಮೆ ವಿಚಿತ್ರ ನೋಟಗಳು. ಹೇಗೋ ಒಂದು ರಹಸ್ಯ ಹಂಚಿಕೊಂಡವರಂತೆ. ಆ ದಿನ ಅನನ್ಯ ತೀರ್ಮಾನ ಮಾಡಿದಳು, ಇನ್ನೂ ಸತ್ಯ ತಿಳಿಯಬೇಕು. ಅವಳು ಮತ್ತೆ ಮೇಲ್ಛಾವಣಿಗೆ ಹೋದಳು, ನಿನ್ನೆ ಕಂಡ ಪೆಟ್ಟಿಗೆಯನ್ನು ಹುಡುಕಲು. ಕೆಲವು ನಿಮಿಷಗಳ ನಂತರ ಅವಳಿಗೆ ಆ ಪೆಟ್ಟಿಗೆ ಸಿಕ್ಕಿತ್ತು. ಅವಳು ಅದನ್ನು ನಿಧಾನವಾಗಿ ತೆರೆದಳು. ಅದರೊಳಗೆ ಹಳೆಯ ದಾಖಲೆಗಳು, ಫೋಟೋಗಳು, ಪತ್ರಗಳು. ಒಂದು ಪತ್ರ ಅವಳ ಗಮನ ಸೆಳೆದಿತ್ತು. ಅದರ ಮೇಲೆ ಬರೆಯಲಾಗಿತ್ತು, ಅಪ್ಪ, ನಿನಗೋಸ್ಕರ ಬರೆದ ಪತ್ರ. ಅವಳು ನಿಧಾನವಾಗಿ ಪತ್ರ ತೆರೆದಳು. ಪತ್ರದಲ್ಲಿ ಬರೆಯಲಾಗಿತ್ತು, ಅಪ್ಪ, ನೀವು ಮಾಡಿದ ತಪ್ಪನ್ನು ನಾನು ಮರೆಯಲು ಪ್ರಯತ್ನಿಸಿದರೂ ಮರೆಯಲು ಸಾಧ್ಯವಾಗುತ್ತಿಲ್ಲ. ಆ ರಾತ್ರಿ ಏನಾಯಿತು ಎಂಬುದು ನನಗೆ ಗೊತ್ತಿದೆ. ಒಂದು ದಿನ ಸತ್ಯ ಹೊರಬರುತ್ತದೆ. ಅನನ್ಯಾಳ ಕೈ ನಡುಗಿತು. ಯಾವ ತಪ್ಪು? ಅದೇ ಸಮಯದಲ್ಲಿ ಮನೆಯ ಹಿಂಭಾಗದಲ್ಲಿ ಒಂದು ಹಳೆಯ ಕೋಣೆ ಇತ್ತು. ಅದನ್ನು ಯಾವಾಗಲೂ ಮುಚ್ಚುತ್ತಿದ್ದರು. ಅನನ್ಯ ಮೊದಲ ಬಾರಿ ಆ ಕೋಣೆಯನ್ನು ಗಮನಿಸಿದಳು. ಅವಳು ಹತ್ತಿರ ಹೋದಳು. ಬಾಗಿಲು ಅರ್ಧ ತೆರೆದಿತ್ತು. ಅವಳು ಒಳಗೆ ನೋಡಿದಳು. ಅದರೊಳಗೆ ಹಳೆಯ ವಸ್ತುಗಳು, ಒಡೆದ ಫರ್ನಿಚರ್ ಮತ್ತು ಒಂದು ಹಳೆಯ ಬೈಕ್. ಆ ಬೈಕ್ ನೋಡಿದಾಗ ಅವಳಿಗೆ ಏನೋ ನೆನಪಾಯಿತು. ಅವಳು ಫೋಟೋ ನೋಡಿದಳು. ಅರ್ಜುನ ಆ ಬೈಕ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದ. ಅವಳು ಬೈಕ್ ಹತ್ತಿರ ಹೋದಳು. ಅಲ್ಲಿ ನೆಲದಲ್ಲಿ ಒಂದು ಹಳೆಯ ಗುರುತುಗಳು.
ರಕ್ತದ ಕಲೆಗಳಂತಿದ್ದವು. ಅವಳಿಗೆ ಭಯವಾಯಿತು. ಅದೇ ಸಮಯದಲ್ಲಿ ಹಿಂದಿನಿಂದ ಒಂದು ಧ್ವನಿ, ನೀನು ಇಲ್ಲಿ ಏಕೆ ಬಂದೆ? ಅವಳು ತಿರುಗಿ ನೋಡಿದಳು. ರಾಘವಯ್ಯ. ಅವನು ಕೋಪದಿಂದ ಹೇಳಿದ, ಈ ಕೋಣೆಗೆ ಯಾರೂ ಬರಬಾರದು, ಈ ಕೋಣೆಗೆ ಯಾರಿಗೂ ಪ್ರವೇಶವಿಲ್ಲ. ಅವನು ಗಟ್ಟಿಯಾಗಿ ಹೇಳಿದ. ಅನನ್ಯ ಧೈರ್ಯ ಮಾಡಿ ಕೇಳಿದಳು, ಅರ್ಜುನನಿಗೆ ಏನಾಯಿತು? ಆ ಪ್ರಶ್ನೆ ಕೇಳಿದ ಕ್ಷಣ ರಾಘವಯ್ಯ ಮುಖ ಬದಲಾಗಿದೆ. ಕೆಲವು ಕ್ಷಣ ಮೌನ. ಆಮೇಲೆ ಅವನು ಹೇಳಿದ, ಹಳೆಯ ವಿಷಯಗಳನ್ನು ತೊಡಕಬೇಡ. ಆದರೆ ಅನನ್ಯ ಈಗ ನಿಲ್ಲಲಿಲ್ಲ. ನಾನು ಕೇಳಿದ್ದೇನೆ, ನೀವು ಮತ್ತೆ ಅರ್ಜುನ ಜಗಳ ಮಾಡಿಕೊಂಡಿದ್ದೀರಿ. ರಾಘವಯ್ಯ ಕಣ್ಣುಗಳಲ್ಲಿ ಕೋಪ ಹೆಚ್ಚಾಯಿತು. ಯಾರು ಹೇಳಿದ್ರು? ಅವರು ಉತ್ತರ ಕೊಡಲಿಲ್ಲ. ಅವನು ನಿಧಾನವಾಗಿ ಹೇಳಿದ, ಕೆಲವು ಸತ್ಯಗಳು ಗೊತ್ತಾದರೆ ಜೀವನವೇ ಬದಲಾಗುತ್ತದೆ. ಆ ಮಾತು ಅವಳಿಗೆ ಇನ್ನೂ ಭಯ ತಂದಿತು. ಮಾವ ತನ್ನನ್ನು ನೋಡುತ್ತಿರುವ ರೀತಿ ಅವಳಿಗೆ ಇನ್ನೂ ಹೆಚ್ಚು ಹೆಚ್ಚು ಭಯದಿರಲು ಪ್ರಾರಂಭಿಸಿತು. ಅಲ್ಲಿಂದ ಸೀದಾ ತನ್ನ ಕೋಣೆಗೆ ಬಂದಳು. ಆ ರಾತ್ರಿ ಮಳೆ ಆರಂಭವಾಯಿತು. ಅದೇ ಮಳೆ. ನಾರಾಯಣಯ್ಯ ಹೇಳಿದ ಆ ರಾತ್ರಿ ಹಾಗೆ. ಅನನ್ಯ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಆ ಸಮಯದಲ್ಲಿ ಅವಳು ಒಂದು ವಿಚಿತ್ರ ದೃಶ್ಯ ನೋಡಿದಳು. ಮನೆಯ ಹಿಂಭಾಗದ ತೋಟದಲ್ಲಿ ಸುರೇಶ್ ನಿಂತಿದ್ದ. ಅವನು ನೆಲವನ್ನು ಅಗೆಯುತ್ತಿದ್ದ. ಅವಳು ಗಾಬರಿಯಾಗಿ ಹೊರಗೆ ಹೋದಳು. ನೀವು ಏನು ಮಾಡುತ್ತಿದ್ದೀರಾ? ಅವನು ಬೆಚ್ಚಿಬಿದ್ದ. ಕೆಲವು ಕ್ಷಣ ಮೌನ. ಆಮೇಲೆ ಅವನು ನಿಧಾನವಾಗಿ ಹೇಳಿದ, ಇನ್ನು ನಾನು ಸತ್ಯ ಮರೆಮಾಡಲು ಆಗುವುದಿಲ್ಲ. ಅನನ್ಯಾಳ ಹೃದಯ ಜೋರಾಗಿ ತಡಕಾಡುತ್ತಿತ್ತು. ಯಾವ ಸತ್ಯ? ಅವನು ಅವಳ ಕಣ್ಣುಗಳಲ್ಲಿ ನೋಡಿದ. ಮಳೆ ಜೋರಾಗುತ್ತಿತ್ತು. ಅವನ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರುತ್ತಿತ್ತು. ಪ್ರೀತಿಯಿಂದ ಅವಳನ್ನು ನೋಡಿ ಹೇಳಿದ, ನಾನು ಅರ್ಜುನ. ಅನನ್ಯ ಬೆಚ್ಚಿ ಬಿದ್ದಳು. ಹಾಗಾದರೆ ಸುರೇಶ್ ಎಲ್ಲಿದ್ದಾರೆ? ಅರ್ಜುನನ ಕಣ್ಣು ಕೆಂಪಾಗಿತ್ತು. ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಬರುತ್ತಿತ್ತು. ಅವನು ನಿಧಾನವಾಗಿ ಹೇಳಿದ, ಆ ರಾತ್ರಿ ನಮ್ಮ ಜೀವನ ಬದಲಾಗಿದೆ. ಎಲ್ಲರೂ ಹೇಳುವ ಹಾಗೆ ಅರ್ಜುನ ಊರು ಬಿಟ್ಟು ಹೋಗಲಿಲ್ಲ. ಅಂದರೆ ನಾನು ಊರು ಬಿಟ್ಟು ಹೋಗಲಿಲ್ಲ. ಆ ದಿವಸ ಈ ಮನೆಯಲ್ಲಿದ್ದ 3ರಲ್ಲಿ ಒಬ್ಬರು ಸತ್ತಿದ್ದರು. ಅನನ್ಯಾಳ ಹೃದಯ ನಿತ್ತಂತೆ ಆಯಿತು. ಯಾರು? ಅರ್ಜುನ ನಿಧಾನವಾಗಿ ಹೇಳಿದ. ಸುರೇಶ್. ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು. ಮಿಂಚು ಹೊಡೆದಾಗ ತೋಟ ಸಂಪೂರ್ಣವಾಗಿ ಬೆಳಗುತ್ತಿತ್ತು. ಅನನ್ಯ ಅಲ್ಲಿ ನಿಂತುಕೊಂಡೇ ಅರ್ಜುನನ ಕಡೆ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ, ಸುರೇಶ್ ಸತ್ತರು ಯಾವಾಗ? ಅವಳು ನಿಧಾನವಾಗಿ ಕೇಳಿದಳು. ಅದು ಹೇಗೆ ಸಾಧ್ಯ? ಎಲ್ಲರೂ ಹೇಳಿದ್ದು ನೀವು ಕಾಣೆಯಾಗಿದ್ದೀರಿ ಅಂತ. ಅರ್ಜುನ ಕೆಲವು ಕ್ಷಣ ಮೌನವಾಗಿದ್ದ. ಆಮೇಲೆ ಅವನು ನೆಲದ ಕಡೆ ನೋಡಿದ. ಅವನು ತೋಡುತ್ತಿದ್ದ ಜಾಗ ಈಗ ಸ್ವಲ್ಪ ಆಳವಾಗಿತ್ತು. ಅವನು ನಿಧಾನವಾಗಿ ಹೇಳಿದ, ನಿನಗೆ ಸತ್ಯ ಹೇಳುವ ಸಮಯ ಬಂದಿದೆ. ಅರ್ಜುನ ಕತೆ ಹೇಳಲು ಪ್ರಾರಂಭಿಸಿದ. ಆ ರಾತ್ರಿ ಕೂಡ ಹೀಗೇ ಮಳೆ ಬರುತ್ತಿತ್ತು. ನಾನು ಮತ್ತು ಸುರೇಶ್ ನಡುವೆ ಯಾವತ್ತೂ ಸ್ಪರ್ಧೆ ಇತ್ತು. ಯಾರು ತುಂಬ ಹಣ, ತುಂಬ ಜಾಗ ಮಾಡುವುದು ಅಂತ. ಅವನಿಗೆ ಹಣ ಮುಖ್ಯವಾಗಿತ್ತು. ಯಾವ ಸಂಬಂಧ ಅವನಿಗೆ ಬೇಕಿರಲಿಲ್ಲ. ಅವನಿಗೆ ನನ್ನಲ್ಲಿರುವ ಎಲ್ಲ ವಸ್ತುಗಳು ಬೇಕೆನ್ನುವ ಅತಿ ಆಸೆ. ಹಾಗಾಗಿ ನಿಮ್ಮ ಫೋಟೋ ಮೊದಲು ನಾನು ನೋಡಿ ಈ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದೆ. ಆದರೆ ನಾನು ಇಷ್ಟಪಟ್ಟಿರುವ ಹುಡುಗಿ ಅವನಿಗೆ ಬೇಕು ಎಂದು ಅಪ್ಪನ ಜೊತೆ ಗಲಾಟೆ ಮಾಡಿ ನಿಮ್ಮನ್ನು ಮದುವೆ ಆಗಲೇಬೇಕು ಎಂದು ಹಠಕಟ್ಟಿ ಕೂತಿದ್ದ. ಹಾಗಾಗಿ ನಿಮ್ಮ ಮದುವೆ ಅವನ ಜೊತೆ ಫಿಕ್ಸ್ ಆಯಿತು. ಆದರೆ ಬೇರೊಂದು ವಿಷಯದಲ್ಲಿ ಗಲಾಟೆ ದೊಡ್ಡದಾಯಿತು. ಅನನ್ಯ ಗಮನದಿಂದ ಕೇಳುತ್ತಿದ್ದಳು. ಅಪ್ಪ ಅಂದರೆ ರಾಘವಯ್ಯ ಒಂದು ದೊಡ್ಡ ತಪ್ಪು ಮಾಡಿದ್ದರು. ಅವಳು ಕೇಳಿದಳು, ಯಾವ ತಪ್ಪು? ಅರ್ಜುನ ಆಳ ಉಸಿರೆಳೆದ. ಅವರು ಹಣಕ್ಕಾಗಿ ಒಂದು ಜಮೀನು ಕಬಳಿಸಲು ಯತ್ನಿಸಿದ್ದರು. ಆ ಜಮೀನು ಒಬ್ಬ ಬಡ ರೈತನದ್ದು. ಅನನ್ಯ ಆಶ್ಚರ್ಯಪಟ್ಟಳು. ಅದರಿಂದ ಏನಾಯಿತು? ಅರ್ಜುನ ಹೇಳಿದ, ಆ ರೈತ ವಿರೋಧಿಸಿದ. ಒಂದು ರಾತ್ರಿ ಜಗಳ ಆಯಿತು. ಅವನು ಕ್ಷಣಕಾಲ ನಿಂತ. ಆ ಜಗಳದಲ್ಲಿ ರೈತ ಸತ್ತ. ಅನನ್ಯ ಬೆಚ್ಚಿ ಬಿದ್ದಳು. ಆಗ ಅವಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಕೊಂದವರು ಯಾರು? ಗಂಡನ? ಮಾವನ? ಆಗ ಅರ್ಜುನ ಹೇಳಿದ, ಅಪ್ಪ ಅವನನ್ನು ಕೊಲ್ಲಲಿಲ್ಲ. ಆದರೆ ಜಗಳದಲ್ಲಿ ಸುರೇಶ್ ಕೋಪದಿಂದ ರೈತನನ್ನು ದೂಡಿದ. ಅವನು ಬಿದ್ದ ಪೆಟ್ಟಿಗೆ ಕಲ್ಲು ತಲೆಗೆ ತಾಗಿ ಅವನ ಅಲ್ಲೇ ಪ್ರಾಣ ಬಿಟ್ಟ. ಇಷ್ಟು ಹೇಳಿ ಮೌನವಾದ. ಮಳೆ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಅರ್ಜುನ ಮುಂದುವರಿಸಿದ, ನಾನು ಈ ವಿಷಯ ಗೊತ್ತಾದ ಮೇಲೆ ಅಪ್ಪನ ಮೇಲೆ ಕೋಪಗೊಂಡೆ. ನಾನು ಪೊಲೀಸರಿಗೆ ಹೇಳಬೇಕು ಎಂದು ನಿರ್ಧರಿಸಿದೆ. ಆದರೆ ಸುರೇಶ್
ಸಿಟ್ಟು ಮಾಡಿಕೊಂಡು ನನ್ನನ್ನು ಕೊಲ್ಲಲು ಬಂದಾಗ ಎಂದು ದೀರ್ಘವಾಗಿ ಉಸಿರೆಳೆದ. ನಂತರ ಅವಳನ್ನು ನೋಡಿ, ಸುರೇಶ್ ನನ್ನನ್ನು ತಳ್ಳಿದ, ನಾನು ಅವನನ್ನು ತಳ್ಳಿದೆ. ಅಷ್ಟು ಹೇಳುವಾಗ ಅವನ ಕೈ ನಡುಗುತ್ತಿತ್ತು. ಅವನು ಜಾರಿ ಬಿದ್ದ. ಅವನ ತಲೆಯು ಕಲ್ಲಿಗೆ ತಾಗಿ ತುಂಬ ರಕ್ತ ಸರಿದು ಆ ಕ್ಷಣದಲ್ಲೇ ಅನನ್ಯಳ ಉಸಿರು ನಿಂತಂತೆ ಆಯಿತು. ಅರ್ಜುನ ನಿಧಾನವಾಗಿ ಹೇಳಿದ, ಸುರೇಶ್ ಸತ್ತ. ನಾನು ಭಯದಿಂದ ನಡುಗುತ್ತಿದ್ದೆ. ಅಪ್ಪ ಅಲ್ಲಿಯೇ ನಿಂತಿದ್ದರು. ನಾವು ಏನು ಮಾಡಬೇಕು ಎಂದು ತಿಳಿಯಲಿಲ್ಲ. ಅನನ್ಯ ಕೇಳಿದಳು, ಆಮೇಲೆ? ಅರ್ಜುನ ಹೇಳಿದ, ಅಪ್ಪ ಒಂದು ನಿರ್ಧಾರ ಮಾಡಿದರು. ಅವರು ಹೇಳಿದರು, ಈ ಸತ್ಯ ಹೊರಬಂದರೆ ನಮ್ಮ ಕುಟುಂಬ ನಾಶವಾಗುತ್ತದೆ. ಆದ್ದರಿಂದ ಅವನು ತೋಡಿದ ಜಾಗದ ಕಡೆ ನೋಡಿದ. ಸುರೇಶ್ ದೇಹವನ್ನು ಇಲ್ಲಿ ಹೂತಿದ್ದೇವೆ. ಅನನ್ಯ ಬೆಚ್ಚು ಬಿದ್ದಳು. ಅವಳು ಒಂದು ಹೆಜ್ಜೆ ಹಿಂದೆ ಸರಿದಳು. ಆದರೆ ಕತೆ ಅಲ್ಲಿಯೇ ಮುಗಿಲಿಲ್ಲ ಎಂದ ಅರ್ಜುನ. ಅನನ್ಯ ಗಾಬರಿಯಾಗಿ ನೋಡುತ್ತಿದ್ದಳು. ಅವನು ಹೇಳಿದ, ಅಪ್ಪ ಮತ್ತೊಂದು ನಿರ್ಧಾರ ಮಾಡಿದರು. ಅವರು ಹೇಳಿದರು, ಇಂದಿನಿಂದ ನೀನು ಸುರೇಶ್ ಆಗಿ ಬದುಕಬೇಕು. ಅನನ್ಯಳಿಗೆ ಶಾಕ್. ಯಾಕೆ? ಏಕೆಂದರೆ ಹಳ್ಳಿಯವರಿಗೆ ಸುರೇಶ್ ಕಾಣೆಯಾಗಿದ್ದಾನೆ ಎಂದು ಹೇಳಿದರೆ ಅನುಮಾನ ಬರುತ್ತಿತ್ತು. ಯಾಕೆಂದರೆ ಅವ ಈ ಊರು, ಈ ಜಾಮೀನು, ಹಣಕ್ಕಾಗಿ ಬದುಕುತ್ತಿದ್ದ. ನನಗೆ ಇದು ಯಾವುದೂ ಬೇಡ ಎಂದು ನಗರದಲ್ಲಿ ಕಲಿಯುತ್ತಿದ್ದೆ. ಆದ್ದರಿಂದ ಎಲ್ಲರಿಗೂ ಹೇಳಿದ್ದು ಅರ್ಜುನ ಕಾಣೆಯಾಗಿದ್ದಾನೆ. ಯಾಕಂದರೆ ನನಗೆ ನಗರ ಪ್ರದೇಶದ ಪರಿಚಯವಿತ್ತು. ನಾನು ಮನೆ ಬಿಟ್ಟು ಹೋಗಿ ಅಲ್ಲಿ ಬದುಕಬಹುದು ಎನ್ನುವ ಭರವಸೆ ಇತ್ತು. ಆದರೆ ಇಲ್ಲಿ ನಡೆದ ಈ ಘಟನೆಯಿಂದಾಗಿ ನಾನು ಸುರೇಶ್ ಆಗಿ ಬದುಕಲು ಪ್ರಾರಂಭಿಸಿದೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಅವಳು ನಿಧಾನವಾಗಿ ಕೇಳಿದಳು, ಹಾಗಾದರೆ ನನ್ನ ಮದುವೆ? ನೀವು ಆವತ್ತು ಹಳ್ಳಿಗೆ ಬಂದದ್ದು ನಾನು ನೋಡಿದ್ದೆ. ನೀವು ನೋಡಿದ್ದು ಸುರೇಶ್. ನಿಮ್ಮನ್ನು ನೋಡಿದ ಕ್ಷಣದಿಂದ ನೀವು ನನಗೆ ಇನ್ನೂ ಹೆಚ್ಚು ಇಷ್ಟವಾಗಲು ಪ್ರಾರಂಭಿಸಿದ್ದೀರಿ. ಆದರೆ ಸುರೇಶ್ ನಿಮ್ಮನ್ನೇ ಮದುವೆಯಾಗುವುದಾಗಿ ಹಠ ಮಾಡುತ್ತಿದ್ದರಿಂದ ನಾನು ಈ ಮದುವೆಗೆ ನಿರಾಕರಿಸಬೇಕಾಗಿ ಬಂತು. ನಿಮಗೆ ಸುಳ್ಳು ಹೇಳಿ ಮದುವೆಯಾಗುವುದು ನನಗೆ ಇಷ್ಟ ಇರಲಿಲ್ಲ. ಆದರೆ ಅಪ್ಪ ಒತ್ತಾಯಿಸಿದರು. ಅವರು ಹೇಳಿದರು, ಎಲ್ಲವೂ ಸಾಮಾನ್ಯವಾಗಿ ಕಾಣಬೇಕು. ನೀನೇ ಸುರೇಶ್ ಎಂದು ನಂಬಬೇಕಾದರೆ ನೀನು ಅನನ್ಯಳನ್ನು ಮದುವೆಯಾಗಬೇಕು. ಅನನ್ಯಳಿಗೆ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ನೋಡಿದ ಹುಡುಗನಿಗಿಂತ ಮದುವೆಯಾದ ಹುಡುಗ ತುಂಬ ಒಳ್ಳೆಯವನು. ಆದರೆ ಸುಳ್ಳು ಹೇಳಿ ಮದುವೆ ಮಾಡಲಾಗಿತ್ತು. ಅವಳು ನಿಧಾನವಾಗಿ ಕೇಳಿದಳು, ನೀವು ನನಗೆ ಸುಳ್ಳು ಹೇಳಿದ್ರಿ. ಅರ್ಜುನ ತಲೆ ತಗ್ಗಿಸಿದ. ಅದೇ ಸಮಯದಲ್ಲಿ ಹಿಂದಿನಿಂದ ಒಂದು ಧ್ವನಿ. ಅವನ ಮಾತು ಸಂಪೂರ್ಣ ಸತ್ಯ ಅಲ್ಲ. ಅವರಿಬ್ಬರು ಹಿಂದೆ ತಿರುಗಿ ನೋಡಿದರು. ಅದು ರಾಘವಯ್ಯ. ಅವನ ಮುಖ ಗಂಭೀರವಾಗಿತ್ತು. ಅವನು ನಿಧಾನವಾಗಿ ಹೇಳಿದ, ಸತ್ಯ ಇನ್ನೂ ಬಾಕಿ ಇದೆ. ಅನನ್ಯಾಳ ಹೃದಯ ಮತ್ತೆ ಜೋರಾಗಿ ತಡಕಾಡಿತು. ಇನ್ನು ಏನು? ರಾಘವಯ್ಯ ಹೇಳಿದ ಮಾತು ಕೇಳಿದ ಕ್ಷಣ ಎಲ್ಲವೂ ಬದಲಾಗಿತ್ತು. ಆ ರಾತ್ರಿ ಸತ್ತದ್ದು ಸುರೇಶ್ ಅಲ್ಲ. ಮಳೆ ನಿಧಾನವಾಗಿ ಕಡಿಮೆಯಾಗುತ್ತಿತ್ತು. ತೋಟದಲ್ಲಿ ನಿಂತಿದ್ದ ಮೂವರು, ಅನನ್ಯ, ಅರ್ಜುನ, ರಾಘವಯ್ಯ. ಆ ಕ್ಷಣದಲ್ಲಿ ಸಮಯವೇ ನಿಂತಂತಿತ್ತು. ಅನನ್ಯಾಳ ಮನಸ್ಸಿನಲ್ಲಿ ಒಂದು ಪ್ರಶ್ನೆ. ಆ ರಾತ್ರಿ ಸತ್ತದ್ದು ಸುರೇಶ್ ಅಲ್ಲ ಅಂದರೆ ಯಾರು? ಅವಳು ಗಾಬರಿಯಿಂದ ರಾಘವಯ್ಯ ಕಡೆ ನೋಡಿದಳು. ದಯವಿಟ್ಟು ಸತ್ಯ ಹೇಳಿ ಎಂದಳು. ರಾಘವಯ್ಯ ಕೆಲವು ಕ್ಷಣ ಮೌನವಾಗಿದ್ದರು. ಅವರ ಕಣ್ಣುಗಳಲ್ಲಿ ಭಾರವಾದ ನೆನಪುಗಳು. ಆಮೇಲೆ ಅವರು ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ಆ ರಾತ್ರಿ ನೀವಿಬ್ಬರು ಜಗಳ ಮಾಡಿದ್ದೀರಿ ಎಂದು ರಾಘವಯ್ಯ ಹೇಳಿದರು. ಆದರೆ ಸತ್ಯ ಏನೆಂದರೆ, ಅವರು ಅರ್ಜುನನ ಕಡೆ ನೋಡಿದರು. ನೀನು ಸುರೇಶನ್ನು ತಳ್ಳಲಿಲ್ಲ. ಅರ್ಜುನ ಬೆಚ್ಚಿಬಿದ್ದ. ಹಾಗಾದರೆ? ರಾಘವಯ್ಯ ನಿಧಾನವಾಗಿ ಹೇಳಿದರು, ನಾನು ಅವನನ್ನು ತಳ್ಳಿದೆ. ಆ ಮಾತು ಕೇಳಿದ ಕ್ಷಣ ಅನನ್ಯ ಮತ್ತು ಅರ್ಜುನ ಇಬ್ಬರೂ ಶಾಕ್ ಆದರು. ಮಿಂಚು ಹೊಡೆದಂತೆ ಅವರ ಮನಸ್ಸು ಗದ್ದಲಗೊಂಡಿತು. ರಾಘವಯ್ಯ ಮುಂದುವರಿಸಿದರು, ನಾನು ಕೋಪದಲ್ಲಿದ್ದೆ. ನೀವು ಇಬ್ಬರು ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀರಿ. ನಾನು ಮತ್ತು ಸುರೇಶ್ನಿಂದಾಗಿ ರೈತ ಸತ್ತಿದ್ದ. ಈ ವಿಷಯ ಊರಿಗೆ ಗೊತ್ತಾದರೆ ಎಲ್ಲಿ ನನ್ನ ಮಾನಮರ್ಯಾದೆ ಹೋಗುತ್ತದೆ ಎಂದು ನಾನು ಸಿಟ್ಟಿನಲ್ಲಿದ್ದೆ. ನನ್ನ ಸಹನೆ ಕಳೆದುಕೊಂಡೆ. ಸುರೇಶ್ ನಿನ್ನನ್ನು ತಳ್ಳಿದ. ನೀನು ಆಚೆ ಕಡೆ ಬಿದ್ದೆ. ನೀನು ಅವನನ್ನು ತಳ್ಳಿದ್ದೆ. ಅವ ನನ್ನ ಕಡೆ ಬಂದ. ನಾನು ಸಿಟ್ಟಿನಿಂದ ಅವನನ್ನು ತಳ್ಳಿದೆ. ಅವನು ಜಾರಿ ಬಿದ್ದ. ಕಲ್ಲಿಗೆ ಅವನ ತಲೆ ತಾಗಿ ಆ ಕ್ಷಣದಲ್ಲಿಯೇ ಅವನ ಉಸಿರು ನಿಂತಿತ್ತು. ಮಳೆ ನೀರು ನೆಲದಲ್ಲಿ ಹರಿಯುತ್ತಿತ್ತು. ಆ ಕ್ಷಣದ ನೆನಪು ಅವರ ಕಣ್ಣುಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆ ಕ್ಷಣದಲ್ಲಿ ಅವನು ಚಲಿಸಲಿಲ್ಲ.
ಅರ್ಜುನನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಅಪ್ಪ, ನೀವು ಯಾಕೆ ಹೇಳಲಿಲ್ಲ? ರಾಘವಯ್ಯ ನಿಧಾನವಾಗಿ ಹೇಳಿದರು. ನಾನು ಭಯಪಟ್ಟೆ. ನಾನು ಈಗಾಗಲೇ ಒಂದು ತಪ್ಪು ಮಾಡಿದ್ದೆ. ಇನ್ನು ಸತ್ಯ ಹೇಳಿದರೆ ಇದ್ದ ಒಬ್ಬ ಮಗನೂ ದ್ವೇಷ ಮಾಡುವಂತೆ ಆಗುತ್ತದೆ ಎಂದು. ಆದ್ದರಿಂದ ಅವರು ಆ ನೆಲದ ಕಡೆ ನೋಡಿದರು. ಒಂದು ನಿರ್ಧಾರ ಮಾಡಿದೆ. ನಾವು ಸುರೇಶ್ ಸತ್ತದ್ದು ಯಾರಿಗೂ ಹೇಳಬಾರದು. ಹಳ್ಳಿಯವರಿಗೆ ಹೇಳಿದ್ದು ಅರ್ಜುನ ಕಾಣೆಯಾಗಿದ್ದಾನೆ. ಅನನ್ಯಾಳಿಗೆ ಈಗ ಎಲ್ಲವೂ ಅರ್ಥವಾಗುತ್ತಿತ್ತು. ಅಂದರೆ ನೀವು ಇಬ್ಬರೂ ಸುಳ್ಳಿನಲ್ಲಿ ಬದುಕುತ್ತಿದ್ದೀರಾ. ಅರ್ಜುನ ನಿಧಾನವಾಗಿ ತಲೆ ಹೌದೆಂದ. ಅನನ್ಯಾಳ ನಿರ್ಧಾರ. ಕೆಲವು ಕ್ಷಣ ಮೌನವಾಗಿ ಮಳೆ ಸಂಪೂರ್ಣವಾಗಿ ನಿಂತಿತ್ತು. ಅನನ್ಯ ನಿಧಾನವಾಗಿ ಮಾತನಾಡಿದಳು. ಈ ಸತ್ಯ ಮರೆಮಾಡುವುದು ಸರಿಯಲ್ಲ. ಅರ್ಜುನ ಅವಳ ಕಡೆ ನೋಡಿದ. ನನಗೆ ಗೊತ್ತು. ನಾನು ಹಲವಾರು ವರ್ಷಗಳಿಂದ ಈ ಸುಳ್ಳಿನ ಜೊತೆ ಬದುಕುತ್ತಿದ್ದೇನೆ. ಪ್ರತಿದಿನ ಈ ಸುಳ್ಳಿನಲ್ಲಿ ಬದುಕಲು ಹಿಂಸೆ ಆಗುತ್ತಿದೆ. ಅವನ ಧ್ವನಿ ನಡುಗುತ್ತಿತ್ತು. ನಾನು ಇನ್ನು ಇದನ್ನು ಮುಂದುವರಿಸಲು ಆಗುವುದಿಲ್ಲ ಎಂದ. ಆ ಸಮಯದಲ್ಲಿ ದೂರದಲ್ಲಿ ಕಾರಿನ ಶಬ್ದ ಕೇಳಿತು. ಅನನ್ಯ ರಸ್ತೆ ಕಡೆ ನೋಡಿದಳು. ಒಂದು ಪೊಲೀಸ್ ಜೀಪ್ ಬರುತ್ತಿತ್ತು. ರಾಘವಯ್ಯ ಮುಖ ಬಿಳಿಯಾಯಿತು. ಪೊಲೀಸರು. ಅರ್ಜುನ ಆಶ್ಚರ್ಯಪಟ್ಟ. ಯಾರು ಕರೆ ಮಾಡಿದರು? ಅನನ್ಯ ನಿಧಾನವಾಗಿ ಹೇಳಿದಳು, ನಾನು. ಇಬ್ಬರು ಅವಳ ಕಡೆ ನೋಡಿದರು. ಅನನ್ಯ ಶಾಂತವಾಗಿ ಹೇಳಿದಳು, ನಾನು ಯಾರನ್ನೂ ದ್ರೋಹ ಮಾಡಿಲ್ಲ. ಆದರೆ ಸತ್ಯ ಹೊರಬರಬೇಕು. ಮಾಡಿದ ತಪ್ಪಿಗೆ ಶಿಕ್ಷೆ ಆಗಬೇಕು. ಇಲ್ಲದಿದ್ದರೆ ಈ ಸುಳ್ಳಿನಲ್ಲಿ ಜೀವನ ಸಾಗಿಸಬೇಕಾಗಬಹುದು. ಅರ್ಜುನ ಕೆಲವು ಕ್ಷಣ ಅವಳನ್ನೇ ನೋಡಿದ. ಆಮೇಲೆ ನಿಧಾನವಾಗಿ ತಲೆಯಾಡಿಸಿದ. ನೀನು ಸರಿಯಾದ ಕೆಲಸ ಮಾಡಿದ್ದೀಯ. ರಾಘವಯ್ಯ ಕಣ್ಣುಗಳಲ್ಲಿ ಕಣ್ಣೀರು. ನಾನು ನನ್ನ ತಪ್ಪಿಗೆ ಶಿಕ್ಷೆ ಅನುಭವಿಸಲು ಸಿದ್ಧ. ಪೊಲೀಸರು ತೋಟಕ್ಕೆ ಬಂದರು. ಒಬ್ಬ ಅಧಿಕಾರಿ ಕೇಳಿದ, ಇಲ್ಲಿ ಯಾರು ಕರೆ ಮಾಡಿದರು? ಅನನ್ಯ ಮುಂದೆ ಬಂದಳು. ನಾನು. ಅವಳು ಎಲ್ಲ ಕತೆ ಹೇಳಲು ಪ್ರಾರಂಭಿಸಿದಳು. ಪೊಲೀಸರು ನೆಲವನ್ನು ತೋಡಲು ಶುರು ಮಾಡಿದರು. ಕೆಲವು ನಿಮಿಷಗಳ ನಂತರ ಒಂದು ಸತ್ಯ ಹೊರಬಂದಿತ್ತು. ಅಲ್ಲಿ ನಿಜವಾಗಿಯೂ ಒಂದು ಹಳೆಯ ಎಲುಬುಗಳ ಅವಶೇಷ. ಅರ್ಜುನ ಕಣ್ಣು ಮುಚ್ಚಿದ. ಅವನ ಜೀವನದ ದೊಡ್ಡ ಭಾರ ಆ ಕ್ಷಣದಲ್ಲಿ ಹೊರಬಂತು. ಕೆಲವು ತಿಂಗಳ ನಂತರ ಹಳ್ಳಿ ಮತ್ತೆ ಶಾಂತವಾಗಿತ್ತು. ರಾಘವಯ್ಯ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಕಾನೂನು ಕ್ರಮ ನಡೆಯುತ್ತಿತ್ತು. ಅರ್ಜುನ ಈಗ ತನ್ನ ನಿಜವಾದ ಹೆಸರಿನಿಂದ ಬದುಕಲು ಆರಂಭಿಸಿದ. ಒಂದು ದಿನ ಅನನ್ಯ ದೇವಾಲಯದ ಬಳಿ ನಿಂತಳು. ಅರ್ಜುನ ಅವಳ ಬಳಿ ಬಂದ. ನೀನು ನನಗೆ ಒಂದು ಹೊಸ ಜೀವನ ಕೊಟ್ಟೆ ಎಂದನು. ಸತ್ಯ ಯಾವಾಗಲೂ ಕಷ್ಟಕರ, ಆದರೆ ಅದು ಶಾಂತಿ ಕೊಡುತ್ತದೆ. ಸಂಜೆಯ ಸೂರ್ಯ ಅಸ್ತಮಿಸುತ್ತಿದ್ದ, ಆದರೆ ಅರ್ಜುನನ ಜೀವನದಲ್ಲಿ ಸೂರ್ಯ ಉದಯಿಸುತ್ತಿದ್ದ. ಅನನ್ಯ ಮನಸಾರೆ ಅರ್ಜುನನನ್ನು ಒಪ್ಪಿದಳು. ನೆಮ್ಮದಿಯಿಂದ ಜೀವನ ನಡೆಸಿದರು. ಕತೆಯ ನೀತಿ. ಸುಳ್ಳು ಎಷ್ಟು ವರ್ಷ ಮರೆಮಾಡಿದರೂ ಸತ್ಯ ಒಂದು ದಿನ ಹೊರಬರುತ್ತದೆ. ಸತ್ಯ ಹೇಳುವುದು ಕೆಲವೊಮ್ಮೆ ನೋವು ಕೊಡುತ್ತದೆ, ಆದರೆ ಅದು ಜೀವನವನ್ನು ಸ್ವಚ್ಛಗೊಳಿಸುತ್ತದೆ. ಧನ್ಯವಾದಗಳು.